ಎಸ್, ಇನ್ನು ಮುಂದೆ ಸಿಕ್ಕ ಆ್ಯಪ್ಗಳನ್ನು ಪ್ರಮೋಷನ್ ಮಾಡುವವರಿಗೆ ಎಚ್ಚರಿಕೆಯ ಸಮಯ. ಹೌದು, IPL ಬೆಟ್ಟಿಂಗ್ನಲ್ಲಿ ಪ್ರಮೋಷನ್ ಮಾಡಿದಂಥ 40 ಇನ್ಫ್ಲುಯೆನ್ಸರ್ಸ್ಗಳಿಗೆ ಸೈಬರ್ ಪೊಲೀಸರು ಬಿಸಿಯನ್ನು ಮುಟ್ಟಿಸಿದ್ದಾರೆ. ಯಾರು ಟಾಸ್ ಗೆಲ್ತಾರೆ, ಯಾರು ಓವರ್ನಲ್ಲಿ ಎಷ್ಟು ರನ್ ಗಳಿಸ್ತಾರೆ, ಇವುಗಳ ಮೇಲೆ ಪ್ರೆಡಿಕ್ಷನ್ ಮಾಡ್ತಾ ಇದ್ರು. ವರುಣ್ ಆರಾಧ್ಯ, ಸೋನು ಗೌಡ, ಶಿಲ್ಪಾ ಗೌಡ, ದೀಪಕ್ ಗೌಡ ಸೇರಿ 40 ಇನ್ಫ್ಲುಯೆನ್ಸರ್ಸ್ಗಳಿಗೆ ಪೊಲೀಸರಿಂದ ವಾರ್ನಿಂಗ್ ಬಂದಿರುವಂಥದ್ದು. ಯಾಕೆಂದರೆ ಇದು ಒಂದು IPLನ ಸಮಯ. ಈ ಸಮಯದಲ್ಲಿ ಬೆಟ್ಟಿಂಗ್ ಸಾಕಷ್ಟು ಜೋರಾಗಿ ನಡೆಯುತ್ತೆ. ಕೆಲವರು ಮ್ಯಾಚ್ ಯಾರು ವಿನ್ ಆಗ್ತಾರೆ ಎಂಬುದರ ಮೇಲೆ ಕೂಡ ಬೆಟ್ಟಿಂಗನ್ನು ಮಾಡ್ತಾರೆ. ಇನ್ನು ಕೆಲವರು ಯಾರು ಟಾಸ್ ಗೆಲ್ತಾರೆ, ಯಾರು ಯಾವ ಓವರ್ನಲ್ಲಿ ಎಷ್ಟು ರನ್ ಬರುತ್ತೆ, ಈ ರೀತಿ ಹಲವು ರೀತಿಗಳಲ್ಲಿ ಬೆಟ್ಟಿಂಗ್ ಅನ್ನು ಮಾಡಲಾಗುತ್ತೆ. ಈ ರೀತಿಯ ಬೆಟ್ಟಿಂಗ್ಗಳನ್ನು ಪ್ರಮೋಷನ್ ಮಾಡುವಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರು ಬಿಸಿಯನ್ನು ಮುಟ್ಟಿಸಿದ್ದಾರೆ. ನೋಟಿಸ್ ಕೊಟ್ಟು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದು ಕರಳಿಸಿದ್ರೆ ಕ್ರಮ ಎದುರಿಸಬೇಕಾಗುತ್ತೆ ಅಂತ ಪೊಲೀಸರು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ಸ್ಗಳು ಎನ್ಸ್ಕೊಂಡಿರುವಂತಹ ವರುಣ್ ಆರಾಧ್ಯ, ಸೋನು ಗೌಡ, ಶಿಲ್ಪಾ ಗೌಡ, ದೀಪಕ್ ಗೌಡ ಸೇರಿ 40ಕ್ಕೂ ಹೆಚ್ಚು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ಗಳಿಗೆ ಸೈಬರ್ ಕ್ರೈಮ್ ಪೊಲೀಸರಿಂದ ವಾರ್ನಿಂಗ್ ಸಿಕ್ಕಿದೆ. ಇವರ ಇನ್ಸ್ಟಾಗ್ರಾಮ್ ಚಟುವಟಿಕೆಗಳನ್ನು ನೋಡಿ ಈ ರೀತಿಯ ವಾರ್ನಿಂಗ್ ಅನ್ನು ನೀಡಲಾಗಿದೆ. ಸಾಮಾನ್ಯವಾಗಿ ಸೆಲೆಬ್ರಿಟಿಗಳು ಯಾವುದೇ ಬ್ರ್ಯಾಂಡ್ ಅನ್ನು ಪ್ರಮೋಟ್ ಮಾಡಿದ್ರು ಕೂಡ ಸಾಕಷ್ಟು ಹಣ ಪಡಿತಾರೆ. ಅದೇ ರೀತಿ ಇವರುಗಳಿಗೆ ಪ್ರತಿ ಇನ್ಸ್ಟಾಗ್ರಾಮ್ ಸ್ಟೋರಿಗೂ ಕೂಡ 1000ರಿಂದ 5000 ರೂಪಾಯಿ ತನಕ ಹಣ ಸಿಗುತ್ತೆ. ಈ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸೈಬರ್ ಪೊಲೀಸರು ಗಮನಿಸಿದ್ರು. ಅದಕ್ಕಾಗಿ ಇನ್ಸ್ಟಾಗ್ರಾಮ್ ಚಟುವಟಿಕೆಗಳನ್ನು ಗಮನಿಸಿ ಪೊಲೀಸರು ಕರೆ ಮಾಡಿ ಇವರುಗಳಿಗೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಿದ್ದಾರೆ. ಮತ್ತು ಈಗಾಗಲೇ 20ಕ್ಕೂ ಹೆಚ್ಚು ಜನ ರೀಲ್ಸ್ ಇನ್ಫ್ಲುಯೆನ್ಸರ್ಸ್ಗಳಿಗೆ ವಿಚಾರಣೆ ಕೂಡ ನಡೆದಿದೆ ಅಂತ ಹೇಳಲಾಗ್ತದೆ. ಇಲ್ಲಿ ಕೇವಲ ಬೆಂಗಳೂರಿನವ್ರು ಮಾತ್ರವಲ್ಲ, ಮಂಗಳೂರು, ಮಂಡ್ಯ, ಹುಬ್ಳಿ ಎಲ್ಲ ಜಿಲ್ಲೆಗಳ ಇನ್ಫ್ಲುಯೆನ್ಸರ್ಸ್ಗಳನ್ನು ಕರೆಸಿ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಹಾಗಿದ್ರೆ ಇನ್ನು ಮುಂದೆ ಬೆಟ್ಟಿಂಗ್ ಪ್ರಮೋಷನ್ ಮಾಡದಂತೆ ಖಡಕ್ ವಾರ್ನನ್ನು ಮಾಡಿ ಕಳಿಸಲಾಗಿದೆ. ಹಾಗಾಗಿ ಯಾರೇ ಕೂಡ ಈ ರೀತಿಯ ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಮೋಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಯೋಚಿಸಬೇಕಾದಂತಹ ಸಮಯ ಇವಾಗ ಬಂದಿದೆ.